ಹಾಯ್ ವೆಲ್ಕಮ್ ಟು ಚಂದನಾಸ್ ಕಿಚನ್. ಇದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಬೇಗ ಅಂತ ಹೇಳ್ಬಿಟ್ಟು ಫಸ್ಟ್ ಏನೇ ಆಗಲಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಕಿಚನಿಗೆ ಬಂದೆ. ಇವತ್ತು ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡು ಅದಕ್ಕೆಲ್ಲ ರೆಡಿ ಮಾಡ್ಕೊತಿದ್ದೀನಿ. ಮೊದಲಿಗೆ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ತಿದ್ದೀನಿ. ಎಲ್ಲದನ್ನು ಒಟ್ಟಿಗೆ ಕಟ್ ಮಾಡಿ ರೆಡಿ ಮಾಡಿಕೊಂಡಾಗ ಬೇಗ ಬೇಗ ಒಗ್ಗರಣೆ ಆಗೋಕ್ಕೆ ತುಂಬ ಈಸಿ ಆಗುತ್ತೆ. ಕಂಪ್ಲೀಟ್ ವೆಜಿಟೇಬಲ್ ಫ್ರೈಡ್ ರೈಸ್ ರೆಸಿಪಿ ಬಂದು ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬೇಕಾದರೆ ಅಲ್ಲಿ ಹೋಗಿ ಚೆಕ್ ಮಾಡಿಕೊಂಡ್ರೆ ಕಂಪ್ಲೀಟ್ ವಿಡಿಯೋ ನಾನು ಹಾಕಿದ್ದೀನಿ, ನೋಡ್ಬೋದು. ಸಂಡೇ ಡಸ್ಟಿಂಗ್ ಮಾಡಿರೋದ್ರಿಂದ ಆ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ನಾನು ಟ್ರೋತ್ ಇನ್ಫೆಕ್ಷನ್ ಆಗಿದೆ. ನನಗೆ ಸ್ವಾಲನೂ ಮಾಡೋಕ್ಕಾಗ್ತಿಲ್ಲ, ಆ ರೀತಿ ಆಗಿದೆ. ಸೊ ನನ್ನ ವಾಯ್ಸ್ ಏನಾದರೂ ಮಧ್ಯದಲ್ಲಿ ಕರೆಕ್ಟಾಗಿ ನಿಮಗೆ ಕೇಳಿಸ್ಲಿಲ್ಲ ಅಂತಾಗಲಿ ಅಥವಾ ವಾಯ್ಸ್ ಏನಾದರೂ ಸೈಲೆಂಟಾಗಿ ಬಂದರೆ ದಯವಿಟ್ಟು ಕ್ಷಮೆ ಇರಲಿ. ಆ ಡಸ್ಟ್ ಪಾರ್ಟಿಕಲ್ಸ್ ಅಂತ ಹೇಳಿ ನನಗೆ ಅದು ನುಂಗಕ್ಕೂ ಆಗ್ತಿಲ್ಲ, ಅಷ್ಟು ಇನ್ಫೆಕ್ಷನ್ ಆಗೋಗಿದೆ. ಒಂದು 2 ಡೇಸ್ ಸರಿ ಹೋಗುತ್ತೆ. ಅದಾದಮೇಲೆ ಫ್ರೈಡ್ ರೈಸ್ ಕೂಡ ಪ್ರಿಪೇರ್ ಮಾಡಿಕೊಂಡೆ. ಪಕ್ಕದಲ್ಲಿ ಅಜ್ವೈನ್ ವಾಟರ್ ಇಟ್ಟಿದ್ದೀನಿ. ಅಜ್ವೈನ್ ವಾಟರು ವಾರದಲ್ಲಿ 1 ಸರಿ ನಾವು ಕುಡಿತೀವಿ. ಸೊ ದಟ್ ಡೈಜೆಷನ್ಗೆ ತುಂಬ ಒಳ್ಳೆಯದು ಅಂತ ಹೇಳಿ. ಸಿಹಿಗೆ ಕೂಡ ಅಷ್ಟೇ ಒಂದು 1/4 ಗ್ಲಾಸಷ್ಟು ಅಜ್ವೈನ್ನ ಚೆನ್ನಾಗಿ ಕುದಿಸಿ ಕೊಡ್ತೀನಿ. ಅವಳಿಗೂ ಅಷ್ಟೇ ಡೈಜೆಷನ್. ಮಕ್ಕಳು ಚಾಕ್ಲೇಟ್ಸ್ ಆಗಲಿ ಬಿಸ್ಕೆಟ್ಸ್ ಆಗಲಿ ಏನಾದರೂ ತಿಂತಿರ್ತಾರೆ. ಸೊ ಅದರಿಂದಾಗಿ ಡೈಜೆಷನ್ ಚೆನ್ನಾಗಾಗಲಿ ಅಂತ ಹೇಳಿ ಅಜ್ವೈನ್ ವಾಟರ್ನ ವೀಕ್ಲಿ ಒನ್ಸ್ ಅದನ್ನು ಸಿಹಿಗೂ ಕೂಡ ಕೊಡ್ತೀವಿ. ಅದನ್ನು ನಾವು ಕೂಡ ಆ್ಯಡ್ ಮಾಡ್ಕೋತೀವಿ. ನೀಟಾಗಿ ಡೈಜೆಷನ್ ಆಗುತ್ತೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಯಾವುದೂ ಬರಲ್ಲ. ಕೆಲವೊಂದು ಸರಿ ನಾಷ್ಟ ಬೇಗ ಮಾಡ್ಕೋತೀವಿ, ಕೆಲವೊಂದು ಸರಿ ನಾಷ್ಟ ಸ್ವಲ್ಪ ಲೇಟಾಗಿ ಆಗುತ್ತೆ. ಲೇಟಾಗಿ ಆದಾಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ. ಹೊಟ್ಟೆ ಉರಿ ಆಗೋದು, ಹೊಟ್ಟೆಗೆ ಅಜೀರ್ಣ ಆಗೋದು, ಆ ಥರ ಎಲ್ಲ ಆದಾಗ ಈ ಅಜ್ವೈನ್ ವಾಟರ್ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ವೀಕ್ಲಿ ಒನ್ಸ್ ಇದನ್ನು ರೂಢಿ ಮಾಡ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರೋದಿಲ್ಲ. ಅದೇ ಥರ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವತ್ತು ಮಾರ್ನಿಂಗ್ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳಿ ಮಾಮೂಲಿ ಕಸ ಗುಡಿಸ್ಕೊತಿದ್ದೆ. ನಾನು ಯೂಸ್ ಮಾಡೋ ಸ್ವೀಪರ್ ಬಂದು ಗಾಲಾ ಕಂಪನಿದು. ಇದು ಡಸ್ಟ್ ಪಾರ್ಟಿಕಲ್ಸ್ನೆಲ್ಲ ಏನೂ ಇರಲ್ಲ. ಇದು ಪ್ಲಾಸ್ಟಿಕ್ ಟೈಪಲ್ಲಿರುತ್ತೆ. ತುಂಬಾ ಚೆನ್ನಾಗಿ ಕಸ ಕೂಡ ಕ್ಲೀನ್ ಆಗುತ್ತೆ. ಮತ್ತು ನಾವು ಬೇಕಾದಾಗ ಇದನ್ನು ವಾಶ್ ಕೂಡ ಮಾಡಿ ಎತ್ತಿಟ್ಕೋಬೋದು. ನಾನು 2 ಡೇಸ್ಗೆ ಒನ್ಸ್ ಅದನ್ನು ವಾಶ್ ಮಾಡ್ಕೋತೀನಿ. ತುಂಬ ಡಸ್ಟ್ ಪಾರ್ಟಿಕಲ್ಸ್ ಇರುತ್ತೆ ಮತ್ತು ಕೂದಲು ಆ ಥರ ಏನಾದರೂ ಇದ್ದರೆ ಈ ಪರ್ಕೆ ಬಂದು ಅದನ್ನು ಸುತ್ತಾಕೋಬಿಟ್ಟಿರುತ್ತೆ. ಅದು ಬೇರೆ ಪರ್ಕೆಗಳ ಥರ ರಿಮೂವ್ ಮಾಡಲ್ಲ. ಬಟ್ ಈ ಪ್ಲಾಸ್ಟಿಕ್ಸಲ್ಲಿ ಏನಾಗುತ್ತೆ, ಅದು ಸುತ್ಕೊಬಿಟ್ಟಿರುತ್ತೆ. 2 ಡೇಸ್ ಒನ್ಸ್ ಅದು ಸ್ವೀಪರ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕೂಡ ಅದು ತುಂಬಾ ಕ್ಲೀನಾಗಿರುತ್ತೆ. ಮತ್ತು ಇನ್ನೊಂದು ಏನಂತಂದರೆ ನಾವು ಏನು ಕಸ ಗುಡಿಸ್ತೀವಲ್ಲ ಆ ಕಸ ಕೂಡ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ. ನಾವು ಅದನ್ನು ವಾಶ್ ಮಾಡದೆ ಹಂಗೇ ಯೂಸ್ ಮಾಡ್ತಿರ್ತೀವಿ ಅಂತಂದರೆ ಕಸ ಕ್ಲೀನ್ ಆಗೋಲ್ಲ. ಮತ್ತು ಇದನ್ನು ಒದ್ದೆ ಇದ್ದರೆ ಆ ಒದ್ದೆ ಮೇಲೆ ಗುಡಿಸಿದ್ರೆ ಕೂಡ ಅದು ನೀಟಾಗಿ ಕ್ಲೀನ್ ಆಗೋಲ್ಲ. ಸೊ ಇದನ್ನು ತುಂಬ ಡ್ರೈ ಆಗಿ ನೀಟಾಗಿ ಇಟ್ಕೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ನಾನು ಯೂಸ್ ಮಾಡೋದು ಗಾಲಾ. ಆಲ್ಮೋಸ್ಟ್ ನಾನು ಸ್ಕ್ರಬ್ಬರ್, ಸ್ವೀಪರ್, ಮಾಪ್ ಎಲ್ಲ ಯೂಸ್ ಮಾಡೋದು ಗಾಲಾನೇ. ನಾನು ದಿನಾ ಮನೆ ಒರೆಸೋ ಕಾರಣ ಆ ಮಾಪ್ ನನಗೆ ಸ್ವಲ್ಪ ಬಾಳಿಕೆ ಬರೋಲ್ಲ. ನಾನು 700 ಕೊಟ್ಟು ಗಾಲಾ ಕಂಪನಿದು ಮಾಪ್ ತೊಗೊಂಡು ಬಂದಿದ್ದೆ. ಅದು ಥ್ರೆಡ್ಸ್ ಎಲ್ಲ ಏನಾಗುತ್ತೆ, ಅದು ರಿಮೂವ್ ಆಗಿ ಸೋಫಾ ಕೆಳಗಡೆ ಇರುತ್ತಲ್ಲ ಬುಷಸ್, ಆ ಬುಷಸ್ ಒಳಗಡೆ ಸೇರ್ಕೊಳ್ಳೋದು, ಅಥವಾ ಡೈನಿಂಗ್ ಟೇಬಲ್ದು ಇದಿರುತ್ತಲ್ಲ ಸ್ಟ್ಯಾಂಡ್ ಇರುತ್ತಲ್ಲ ಅದ್ರ ಕೆಳಗಡೆ ಚೇರ್ದು, ಪ್ರತಿಯೊಂದಕ್ಕೂ ಅದು ಹೋಗಿ ತಗ್ಲಾಕೊಳ್ಳೋದು. ಅದನ್ನ ತೆಗಿಬೇಕಂದ್ರೆ ಅದು ಒಂದು ದೊಡ್ಡ ಕೆಲಸ. ಅದನ್ನು ರಿಮೂವ್ ಮಾಡಿಕೊಂಡು ಒರೆಸ್ಕೋಬೇಕಿತ್ತು. ಮತ್ತು ಕೆಲವೊಂದು ಪುಕ್ಕ ಥರ ಟೈಲ್ ಮೇಲೆಲ್ಲ ಅಷ್ಟು ಶೈನ್ ಬರ್ತಿರಲಿಲ್ಲ. ಸ್ಟಾರ್ಟಿಂಗ್ ಹೊಸದಾಗಿದ್ದಾಗ ತುಂಬಾ ಚೆನ್ನಾಗಿರುತ್ತೆ. ಬಟ್ ಹೋಗ್ತಾ ಅದು ಯೂಸ್ ಆಗ್ತಾ ಏನಾಗಿದೆ, ಅದರಲ್ಲಿರುವಂಥ ಚಿಕ್ಕ ಥ್ರೆಡ್ ಪಾರ್ಟಿಕಲ್ಸ್, ಡಸ್ಟ್ ಪಾರ್ಟಿಕಲ್ಸ್ ಟೈಲ್ಸ್ ಮೇಲೆ ನೀಟಾಗಿ ಕಾಣುತ್ತೆ. ಸೊ ಅದರಿಂದ ನಾನು ಏನು ಮಾಡಿದೆ, ಮಾಪ್ದು ಅದೇನಿರುತ್ತೆ ಅದು ಕೊಟ್ಟಿರ್ತಾರಲ್ಲ ಅದನ್ನು ತೆಗೆದುಬಿಟ್ಟು ಮೈಕ್ರೋಫೈಬರ್ 2 ಬಟ್ಟೆನ ನೀಟಾಗಿ ಅದಕ್ಕೆ ಕವರ್ ಮಾಡಿ ನಾನು ಮನೆ ಒರೆಸ್ತಾ ಇರೋದು ಈಗ ಮೈಕ್ರೋಫೈಬರ್ ಬಟ್ಟೆಯಲ್ಲೇ. ಈಗ ಕೈಯಲ್ಲಿ ಒರ್ಸೋಕ್ಕಾಗಲ್ಲ, ಮಂಚದ ಕೆಳಗಡೆ ಎಲ್ಲ ನಾವು ಹೋಗಿ ಒರ್ಸೋಕ್ಕಂತೂ ಆಗಲ್ಲ. ಸೊ ಈ ಮಾಪಿಗೆ ಆ ಮೈಕ್ರೋಫೈಬರ್ ಬಟ್ಟೆನ ಹಾಕ್ಬಿಟ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಅಲ್ಲಿ ನೋಡಿ ಅಮ್ಮ ಕುಡಿತಾಳೆ ಶಕ್ತಿಮಾನ್ ಅವಳು. ಶಕ್ತಿ ತುಂಬ ಶಕ್ತಿ ಇದೆ ಕುಡಿ, ಒಡೆಯೋದು ಮುಖ್ಯ ಅಲ್ಲ ಇಲ್ಲಿ. ಶಕ್ತಿ ಇದೆಯಾ ಅಷ್ಟೇ, ಇಷ್ಟು ಮಗ ಕೈ ಇಷ್ಟೇ ಕುಡಿ ಬೇಗ. ಶಕ್ತಿ ಇಲ್ಲ ಕೊಡ್ಬಿಟ್ಟು ನೋಡಿ ಹೆಂಗೆ ಕುಡಿತಾಳೆ ಬೇಬಿ. ರೆಡಿ ಸ್ಟಡಿ 1 2 3 ಗೋ. ಇಂಗ್ಲೀಷಲ್ಲೇ ಮಾತಾಡಬೇಕು. ಹೌದಾ?
ಸಿಹಿಗೆ ಏನಾದರೂ ತಿನ್ನಿಸ್ಬೇಕು, ಏನಾದರೂ ಕುಡಿಸ್ಬೇಕು ಹೆಲ್ದಿಯಾಗಿ ಅಂತಂದಾಗ ಈ ಥರ ಎಲ್ಲ ಸರ್ಕಸ್ ಮಾಡಬೇಕಾಗುತ್ತೆ. ಅದು ಈಗ ನೀನು ತುಂಬ ಸ್ಟ್ರಾಂಗ್ ಇದೆಯಾ, 1 2 3 ಗೋ ಈ ಥರ ಎಲ್ಲ ಹೇಳಿದಾಗ ಬೇಗನೆ ಅವಳು ಅದನ್ನು ಕುಡಿತಾಳೆ. ಅದರಿಂದಾಗಿ ಆ ಥರ ನಾವು ಹೇಳ್ತಿದ್ವಿ. ಅವ್ರ ಅಜ್ಜಿ ಕೂಡ ಅಷ್ಟೇ, ಮೊಮ್ಮಗಳನ್ನ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ, ತುಂಬ ಚೆನ್ನಾಗಿ ನೋಡ್ಕೋತಾರೆ. ಅದರಿಂದಾಗಿ ಅವ್ರಿಗೆ ಬೆಳಗ್ಗೆನೇ ಅಜ್ವೈನ್ ವಾಟರ್ ಕೊಟ್ಟು ಸ್ವಲ್ಪ ಡೈಜೆಷನ್ ಆಗಲಿ ಅಂತ ಹೇಳಿಬಿಟ್ಟು ಕುಡಿಸ್ತಿದ್ರು. ಇನ್ನು ಕಂಟಿನ್ಯೂಡ್ ಸೇಮ್ ಮನೆ ಕೆಲಸ ಎಲ್ಲ ಮುಗಿಸ್ಕೋತಿದ್ದೀನಿ. ನಾನು ಹೇಳ್ದಾಗೆ ಮಾಪು ಸಹ ಮೈಕ್ರೋಫೈಬರ್ ಬಟ್ಟೆ ಹಾಕಿದ್ದೀನಿ ನೋಡಿ, ಅದರಲ್ಲೇ ಒರೆಸ್ಕೋತಿದ್ದೀನಿ. ತುಂಬ ಶೈನಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ನೀಟಾಗಿ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ರಿಮೂವ್ ಮಾಡುತ್ತೆ. ಇನ್ನು ಕೆಲಸ ಮುಗಿಸ್ಕೊಂಡು ಸಿಹಿಗೂ ಕೂಡ ಫ್ರೆಶ್ ಅಪ್ ಮಾಡಿಸ್ಬೇಕು. 2 days ಒನ್ಸ್ ನಾನು ಅವಳಿಗೆ ತಲೆ ಸ್ನಾನ ಮಾಡಿಸ್ತೀನಿ. ಒಂದಿನ ಬಿಟ್ಟು ಒಂದಿನ ಫಸ್ಟ್ ಮಾಡಿಸ್ತಿದ್ದೆ. ಈಗ ತಲೆ ಕೂದಲು ತುಂಬ ಉದುರುತ್ತೆ ಮಾಡಿಸೋದ್ರಿಂದ ಅಂತೇಳಿ 2 days ಒನ್ಸ್, ಈಗ ಸಂಡೇ ಮಾಡಿಸಿದ್ರೆ ಇನ್ನು ಟ್ಯೂಸ್ಡೇ ಇಲ್ಲ ವೆಡ್ನೆಸ್ಡೇ ಆ ಥರ ತಲೆ ಸ್ನಾನ ಮಾಡಿಸ್ತೀನಿ. ಬಟ್ ಡೈಲಿ ಅವಳು ಸ್ನಾನ ಮಾಡಿಸ್ತೀನಿ, ಫ್ರೆಶ್ ಆಗಿರ್ತಾಳೆ. ಸೊ ಜಡೆನೆತ್ತಿ ಮೇಲೆ ಹಾಕ್ತಿದ್ದೀನಿ. ಅವ್ರಿಗೂ ಹೇರ್ ಕಟ್ ಮಾಡಿಸ್ಬೇಕು. ಹೇರ್ ಕಟ್ ಇನ್ನೂ ಮಾಡಿಸೇ ಇಲ್ಲ. ಹೇರ್ ಕಟ್ ಮಾಡಿಸಿ ಕೆಳಗಡೆ ಲೆವೆಲ್ಲಾಗಿ ನೀಟಾಗಿ ಕಟ್ ಮಾಡಿಸ್ಬೇಕು. ನಾನು ಯಾವಾಗಲೂ ಒಂದು ಸರಿ ಸ್ಟ್ರೈಟ್ನರ್ ಯೂಸ್ ಮಾಡೋದ್ರಿಂದ ಅದರಿಂದ ತುಂಬಾ ಕೂದಲು ಉದ್ರಕ್ಕೆ ಸ್ಟಾರ್ಟ್ ಆಗಿದೆ. ಸಿಹಿಗೂ ಕೂಡ ತುಂಬ ಅಂದರೆ ಒಂದು 20% ಕೂದಲು ಉದ್ರಕ್ಕೆ ಸ್ಟಾರ್ಟ್ ಆಗಿದೆ. ಅದರಿಂದಾಗಿ ಒಂದು ಸರಿ ನೀಟಾಗಿ ಸ್ಪಾಕ್ ಕರ್ಕೊಂಡು ಹೋಗಿ ನೀಟಾಗಿ ಹೇರ್ ವಾಶ್ ಮಾಡಿಸಿ ಹೇರ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಕೂಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅದನ್ನು ಮಾಡಿಸ್ಬೇಕು. ಅದಾದಮೇಲೆ ರೆಡಿ ಮಾಡ್ತಿದ್ದೀನಿ. ಸಿಹಿಗೆ ಪ್ರತಿಯೊಂದು ಪ್ರಾಡಕ್ಟ್ಸ್ ಕೂಡ ನಾನು ಹಿಮಾಲಯ ಯೂಸ್ ಮಾಡೋದು. ಹಿಮಾಲಯ ಕ್ರೀಮ್, ಹಿಮಾಲಯ ಪೌಡರ್ ಮತ್ತು ಬಾಡಿ ಲೋಷನ್ ಕೂಡ. ಸಿಹಿಗೆ ತುಂಬಾ ಸೊಳ್ಳೆ ಕಚ್ಚುತ್ತೆ. ಅದರಿಂದಾಗಿ ಅವಳಿಗೆ ನಾನು ಓಡೋಮಾಸ್ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ನೀಲಗಿರಿ ಎಣ್ಣೆ ಹಚ್ತೀನಿ. ನೀಲಗಿರಿ ಎಣ್ಣೆ ಹಚ್ಚಿದಾಗ್ಲಿಂದ ಬಾಡಿ ಪೂರ್ತಿ ಸ್ನಾನ ಮಾಡಿಸ್ಕೊಂಬಂದು ನೀಲಗಿರಿ ಎಣ್ಣೆ ಹಚ್ಬಿಟ್ಟಿದ ತಕ್ಷಣ ಯಾವುದು ಸೊಳ್ಳೆ ಕಚ್ಚೋದಿಲ್ಲ. ನೈಟು ಸ್ವಲ್ಪ ಕಚ್ಚುತ್ತೆ, ಮತ್ತು ಸಂಜೆ ಅಷ್ಟರಲ್ಲಿ ಅವಳು ಕೈಕಾಲು ತೊಳೆದು ಓಡೋಮಾಸ್ ಅಥವಾ ನೀಲಗಿರಿ ಎಣ್ಣೆನ ಯಾವುದ್ರಲ್ಲ ಒಂದು ಹಚ್ಬಿಟ್ರೆ ಮಸ್ಕಿಟೋಸ್ ಬೈಟ್ ಮಾಡಲ್ಲ. ತುಂಬಾ ಸೊಳ್ಳೆ ಕಚ್ಚುತ್ತೆ ಸಿಹಿಗೆ. ಅದು ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ, ನಮಗಂತೂ ಒಂದೂ ಕಚ್ಚಲ್ಲ. ಬಟ್ ಸಿಹಿಗೆ ತುಂಬಾ ಕಚ್ಚುತ್ತೆ. ಓ ಪಾಸಿಟಿವ್ ಬ್ಲಡ್ ಗ್ರೂಪ್ ಅವ್ರಿಗೆ ತುಂಬಾ ಸೊಳ್ಳೆ ಕಚ್ಚುತ್ತೆ ಅಂತ ಹೇಳ್ತಾರೆ. ಅದು ನಿಜನೋ ಸುಳ್ಳು ನನಗೆ ಗೊತ್ತಿಲ್ಲ, ಬಟ್ ತುಂಬಾ ಸೊಳ್ಳೆ ಕಚ್ಚುತ್ತೆ. ಅದಾದಮೇಲೆ ಮಧ್ಯಾಹ್ನದ ಮತ್ತೆ ಅಡುಗೆಗೆ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ. ಇವತ್ತು ಮಧ್ಯಾಹ್ನಕ್ಕೆ ಚಪಾತಿ ಮತ್ತು ಬದನೆಕಾಯಿ ಪಲ್ಯ, ಹಾಗೆ ಹೀರೆಕಾಯಿ ಇತ್ತು. ಹೀರೆಕಾಯಿ ಮಸ್ಕಾಯಿ ಸಾರು ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೋತಿದ್ದೆ. ಚಪಾತಿ ಹಿಟ್ಟು ಕೂಡ ನೀಟಾಗಿ ಕಲಿಸ್ಕೋತಿದ್ದೀನಿ. ನಾನು ತುಂಬ ಸಾಫ್ಟಾಗಿ ಕಲಿಸ್ತೀನಿ, ತಿನ್ನಬೇಕಾದ್ರೆ ಗಟ್ಟಿ ಆಗಬಾರ್ದು ಅಂತ ಹೇಳಿ. ಕಲಿಸ್ಬೇಕಾದ್ರೆ ತುಂಬ ಸಾಫ್ಟಾಗಿ, ತಿಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ತಿನ್ನೋಕ್ಕೆ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಎಣ್ಣೆ, ನೀರು, ಸ್ವಲ್ಪ ಬಿಸಿ ಬೆಚ್ಚಗೆ ನೀರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಒಂದು 10 ನಿಮಿಷ 10ರಿಂದ 20 ನಿಮಿಷ ನೀಟಾಗಿ ನೆನೆಸಿಟ್ಬಿಟ್ರೆ, ಅದಾದಮೇಲೆ ನಮ್ಮ ಆಸ್ತ ಇರುತ್ತಲ್ಲ, ಆಸ್ತದಲ್ಲಿ ತುಂಬ ಫೋರ್ಸ್ ಕೊಟ್ಟು ತುಂಬ ಅದನ್ನು ಹಿಸ್ಕಿ ನಾದಿದ್ರೆ ಚಪಾತಿ ತುಂಬ ಫ್ಲಫಿ ಆಗಿ ಬರುತ್ತೆ. ಇನ್ನು ಸಿಹಿಗೆ ಅವ್ರ ಅಜ್ಜಿ ಬ್ರೇಕ್ಫಾಸ್ಟ್ ಮಾಡಿಸ್ತಿದ್ದಾರೆ. ಸಿಹಿ ತಿನ್ನಿಸ್ಬೇಕು ಅಂತಂದರೆ 1 hour ಬೇಕು. ಎಲ್ಲರ ಮನೇಲೂ ಹಿಂಗೆ ಅಥವಾ ನಮ್ಮ ಮನೇಲಿ ಮಾತ್ರ ಹಿಂಗೆ ನನಗೆ ಗೊತ್ತಿಲ್ಲ. ಬಟ್ ಸಿಹಿಗೆ ನಾಷ್ಟ ಊಟ ಮಾಡಿಸ್ಬೇಕಂದ್ರೆ ಖಂಡಿತವಾಗ್ಲೂ ಅವ್ರ ಮುಂದೆ 1 to 1.5 hour ನಿಂತ್ಕೋಬೇಕಾಗುತ್ತೆ. ಆಮೇಲೆ ಬದನೆಕಾಯಿಗೂ ಸಹ ಕಟ್ ಮಾಡ್ಕೊತಿದ್ದೀನಿ. ಬದನೆಕಾಯಿ ಪಲ್ಯ ಮಾಡೋದು ತುಂಬಾ ಈಸಿ, ಬೇಗ ಆಗೋಗ್ಬಿಡುತ್ತೆ. ಚಪಾತಿಗೆ ಕೂಡ ಒಳ್ಳೆ ಕಾಂಬಿನೇಷನ್. ಫಸ್ಟ್ ಒಂದು ಕುಕ್ಕರಲ್ಲಿ, ಇದಕ್ಕೆ ಕುಕ್ಕರೇ ಬೇಕು ಯಾಕಂದರೆ ಇದು ವಿಸಿಲ್ ಹೊಡಿಸ್ಬೇಕು. ಕುಕ್ಕರಲ್ಲಿ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಟೊಮೆಟೊ ಸಾಫ್ಟ್ ಆಗೋ ಗಂಟ ವೆಯ್ಟ್ ಮಾಡಿ, ಅದಾದಮೇಲೆ ಬದನೆಕಾಯಿ ಹಾಕ್ಕೊಂಡು ಅದನ್ನು ಕೂಡ ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಸಾಂಬಾರು ಪುಡಿ ಬೇಕೇ ಬೇಕು. ಇದಕ್ಕೆ ಅದೇ ಮೇನ್ ಇಂಗ್ರೀಡಿಯೆಂಟ್. ಸಾಂಬಾರು ಪುಡಿ ಹಾಕಿ ಅದನ್ನು ಸಹ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು, 1/4 ಗ್ಲಾಸಷ್ಟು ನೀರು ಹಾಕಿ 2ರಿಂದ 3 ವಿಸಿಲ್ ಕೂಗಿಸ್ಕೊಂಡ್ರೆ ಆಯಿತು. ಲಾಸ್ಟಲ್ಲಿ ತೆಗೆದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ. ಕೆಲವರಿಗೆ ಸಡನ್ನಾಗಿ ಕುಕ್ಕರಲ್ಲಿ ಡೈರೆಕ್ಟಾಗಿ ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಕುಕ್ಕರಲ್ಲಿ ತೆಗೆದ್ಬಿಟ್ಟು ಮತ್ತೆ ಅದನ್ನು ಸ್ವಲ್ಪ ಹೊತ್ತು ಕಾಯಿಸ್ಬಿಟ್ಟು ತಿನ್ನೋರಿದ್ದಾರೆ. ಬಟ್ ನನಗೂ ಅಷ್ಟೇ, ಕುಕ್ಕರಲ್ಲಿ ಡೈರೆಕ್ಟಾಗಿ ತಿನ್ನೋಕ್ಕೆ ನನಗಿಷ್ಟ ಆಗೋಲ್ಲ. ಕುಕ್ಕರಲ್ಲಿ ತೆಗೆದ್ಮೇಲೆ ಮತ್ತೆ ಒಂದು ಸ್ವಲ್ಪ ಅದನ್ನು ಬೇಯಿಸ್ಕೊಂಡಾಗ ಸ್ವಲ್ಪ ಅದು ನೀಟಾಗಿ ಬೆಂದಿದೆ ಅನ್ನೋ ಫೀಲ್ ನನಗೆ ಸಿಗುತ್ತೆ. ಈ ಥರ ನಾನು ಬೇಯಿಸ್ಕೊಂಡು ತಿಂತೀನಿ. ಮತ್ತು ಅದೇ ಕುಕ್ಕರ್ಗೆ 1/2 ಗ್ಲಾಸಷ್ಟು ತೊಗರಿಬೇಳೆ ತೊಳೆದು ಹಾಕ್ಕೊಂಡಿದ್ದೀನಿ. ಹೀರೆಕಾಯಿ ಕಟ್ ಮಾಡ್ಕೊಂಡಿರೋದು, ಟೊಮೆಟೊ, ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಅದ್ರ ಜೊತೆಗೆ ಸ್ವಲ್ಪ ತುರಿದಿರೋ ಅಂಥ ತೆಂಗಿನಕಾಯಿ, ಫ್ರೆಶ್ ತೆಂಗಿನಕಾಯಿ, ಅರಿಶಿನ ಪುಡಿ, ಉಪ್ಪು ಹಾಕಿ
2 ವಿಸಿಲ್ ಹೊಡೆಸ್ಕೊಂಡ್ರೆ ಅಲ್ಲಿ ಮಸ್ಕಾಯಿ ಕೂಡ ರೆಡಿ ಆಗುತ್ತೆ. ಇದನ್ನು ಮಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮಸ್ದಾಗ ಟೇಸ್ಟ್ ಬೇರೆ ಬರುತ್ತೆ, ಮಿಕ್ಸಿಗೆ ಹಾಕಿ ರುಬ್ಕೊಂಡಾಗ ಟೇಸ್ಟ್ ಬೇರೆ ಬರುತ್ತೆ. ಮಸ್ಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾನು ಇವತ್ತು ಮಿಕ್ಸಿಗೆ ಹಾಕಿ ರುಬ್ಕೊಂಡಿದ್ದೀನಿ. ಅದೇ ಥರ ಸೌತೆಕಾಯಿ ಕೂಡ ಕಟ್ ಮಾಡ್ಕೊತಿದ್ದೀನಿ. ಅಟ್ಲೀಸ್ಟ್ ಎಲ್ಲನೂ ಪ್ರೋಟೀನ್ಸ್, ವಿಟಮಿನ್ಸ್ ಏನೇನು ಸಿಗಬೇಕೋ ಬಾಡಿಗೆ ಎಲ್ಲದನ್ನು ಆ್ಯಡ್ ಮಾಡಿಕೊಂಡು ತಿಂದ್ರೂ ಒನ್ ಟೈಮ್ ನೀಟಾಗಿ ತಿನ್ನಬೇಕು. ತಿಂತೀವಿ ಅಂತ ಹೇಳಿಬಿಟ್ಟು ತುಂಬ ಜಾಸ್ತಿನೂ ತಿನ್ನಬಾರ್ದು. ಲೈಟಾಗಿ ಎಷ್ಟು ಅವಶ್ಯಕತೆ ಇದೆಯೋ ಎಲ್ಲ ಒಂದು ಲಿಮಿಟಾಗಿ ಒಂದು ಅಳತೆ ರೂಪದಲ್ಲಿ ತಿನ್ನಬೇಕು. ನಾನು ಪ್ರತಿಯೊಂದು ಮಾಡ್ತೀನಿ, ದಿನಕ್ಕೆ ಒಂದು 3 ಐಟಮ್ಸ್ ಮಾಡ್ತೀನಿ. ಬಟ್ ಎಲ್ಲದನ್ನು ಒಂದು ಲಿಮಿಟಾಗಿ ತಿಂತೀವಿ. ಮತ್ತು ಇದನ್ನ ರುಬ್ಕೋತಿದ್ದೀನಿ ನೀಟಾಗಿ, ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಗ್ರೈಂಡ್ ಮಾಡ್ಕೋತೀನಿ. ಸಿಹಿ ಕೂಡ ಊಟ ಮಾಡ್ತಾರೆ ಅಲ್ವಾ, ಅವ್ರಿಗೇನಾದರೂ ಸಿಕ್ಕಿದ್ರೆ ಅವ್ರು ತಿನ್ನಲ್ಲ. ಅದರಿಂದಾಗಿ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಹಾಗೆ ಒಗ್ಗರಣೆ ಹಾಕ್ಕೋತಿದ್ದೀನಿ. ಗ್ರೈಂಡ್ ಮಾಡಿ ಆ ಬೇಳೆ ಕಟ್ಟು ನೀರು ಏನಿರುತ್ತೆ ಅದಕ್ಕೆ ರುಬ್ಬಿರುವಂಥ ಮಸಾಲೆನ ಸೇರಿಸ್ಕೊಂಡು, ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಂದೇ ಒಂದು ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ಹಾಕ್ಕೊಂಡ್ರೆ ಆಯಿತು, ಒಳ್ಳೆ ಸಾಂಬಾರು ರೆಡಿ ಆಗುತ್ತೆ. ಅದೇ ರೀತಿ ಚಪಾತಿ ಕೂಡ ರೆಡಿ ಮಾಡ್ಕೋತಿದ್ದೀನಿ. ಚಪಾತಿ ರೆಡಿ ಮಾಡಿಕೊಂಡು ಈಗ ನಾನು ಇದು ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಪಾತ್ರೆ ಏನಾದರೂ ಇದ್ದರೆ ತೊಳೆದ್ಬಿಟ್ಟು ಅದನ್ನು ಸಹ ರೆಡಿ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಆಫೀಸ್ಗೆ ಹೋಗಬೇಕು. ಎಲ್ಲದನ್ನು ಮಾಡಿಟ್ಟು ಕರೆಕ್ಟ್ ಬೈ 2 o'clock ಇಲ್ಲ 3 o'clock ನಾನು ಆಫೀಸ್ಗೆ ಹೊರಟ್ಬಿಡ್ತೀನಿ. ಮತ್ತು ಬರೋದು 9-9:30 ಆಗುತ್ತೆ. ಹಸ್ಬೆಂಡ್ ಜೊತೆನೇ ಬರ್ತೀನಲ್ವ, ಸೊ ನೋ ವರೀಸ್. ಇವತ್ತು ಬೇಗ ಆಗ್ತದೆ. ಚಪಾತಿ ಮಾಡಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಇಟ್ಸ್ ಓಕೆ. ಹೆಲ್ದಿಯಾಗಿರ್ಬೇಕಂತಂದರೆ ಮಾಡಲೇಬೇಕು, ತಿನ್ನಲೇಬೇಕಾಗುತ್ತೆ. ಹೊರಗಡೆ ತಿನ್ನೋದಕ್ಕಿಂತ ಏನೇ ಆಗಲಿ ಮನೇಲೇ ಪ್ರಿಪೇರ್ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು, ತುಂಬಾ ಹೆಲ್ದಿಯಾಗಿ ಕೂಡ ಇರ್ತೀವಿ. ಯಾಕಂದರೆ ಹೊರಗಡೆ ಇವಾಗ ಯಾವುದು ರೈಸು, ಯಾವುದು ಪ್ಲಾಸ್ಟಿಕ್ಕು, ಏನೇನು ಹಾಕಿ ಮಾಡಿರ್ತಾರೆ, ಹೆಂಗೆ ಮಾಡಿರ್ತಾರೆ ಅನ್ನೋ ಡೌಟ್ ಮೇಲೆ ತಿನ್ನಬೇಕಾಗುತ್ತೆ. ಬಟ್ ಕೆಲವರು ತರಿಸ್ಕೊಂಡು ತಿಂತಾರೆ ಕ್ಯಾಶುವಲ್, ಯಾವಾಗಲೂ ಅದನ್ನು ಝೊಮ್ಯಾಟೊ ಇಲ್ಲ ಸ್ವಿಗ್ಗಿಯಲ್ಲಿ ಆರ್ಡ್ರ್ ಮಾಡ್ಕೊಂಡು ತಿನ್ನೋರು ಇದ್ದಾರೆ. ಬಟ್ ದಯವಿಟ್ಟು ಆ ಥರ ತಿನ್ನೋಕ್ಕೆ ಹೋಗಬೇಡಿ, ಫುಡ್ ಪಾಯ್ಸನ್ ಆಗುತ್ತೆ. ಅದರಿಂದಾಗಿ ಆದಷ್ಟು ಈಗ ಗೊಜ್ಜು ಕಿವುಚ್ಕೊಂಡು ತಿಂದರೂ ಪರವಾಗಿಲ್ಲ ರೈಸ್ಗೆ ಇಟ್ಕೊಂಡು, ಬಟ್ ಮನೆ ಊಟ ಆದಷ್ಟು ತಿನ್ನಬೇಕಾಗುತ್ತೆ. ಮನೆ ಊಟ ತಿಂದಷ್ಟು ತುಂಬ ಒಳ್ಳೆಯದು. ಯಾವಾಗಾದ್ರೂ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಇಲ್ಲ ಮಂತ್ಲಿ ಟ್ವೈಸ್ ಹೊರಗಡೆ ತಿನ್ನೋದ್ರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ. ಬಟ್ ಕಂಟಿನ್ಯೂಸ್ ಆಗಿ ಹೊರಗಡೆ ಊಟ ಮಾಡ್ತಿದ್ರೆ ಹೆಲ್ತ್ ತುಂಬಾ ಅಪ್ಸೆಟ್ ಆಗುತ್ತೆ. ದುಡಿಯೋ ಭರದಲ್ಲಿ ಹೊರಗಡೆ ಊಟ ಮಾಡೋದ್ರಿಂದ ಹೆಲ್ತ್ ತುಂಬಾ ಅಪ್ಸೆಟ್ ಆಗುತ್ತೆ. ಆಫೀಸು ಕೂಡ ರೆಡಿಯಾಗಿ ನಾನು ಹೊರಟಾದ್ಮೇಲೆ ಇವತ್ತು ಸ್ವಲ್ಪ ಮಳೆ ಬಿದ್ದಿರೋ ಕಾರಣ ಪವರ್ ಕೂಡ ಇರಲಿಲ್ಲ. ಸೊ ಎಲ್ಲ ಅರ್ಧಂಬರ್ಧ ಕೆಲಸ ಆಯಿತು. ಅದನ್ನು ಮುಗಿಸ್ಕೊಂಡು ಮತ್ತು ಪವರ್ ಬಂತು, ಅದನ್ನು ಸ್ವಲ್ಪ ಆದರೂ ಪೆಂಡಿಂಗ್ ಉಳೀತು. ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಹಸ್ಬೆಂಡ್ ಇಬ್ಬರು ಬಂದ್ವಿ. ಮಳೆ ಬಿದ್ದಿತ್ತು, ತುಂಬಾ ಚಿಲ್ ಅನಿಸ್ತಾಯಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗ್ತೀನಿ ನಾನು ನಿಮ್ಮ ನೆಕ್ಸ್ಟ್ ವ್ಲಾಗ್ನಲ್ಲಿ.